ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರೋದು ಡಿಕೆ ಸರ್ಕಾರ. ದರ್ಬಾರ್ ಜೋರಾಗಿದೆ. ಹೊಸ ಘೋಷಣೆಗಳು ಕಂಡು ಬರ್ತಾ ಇದೆ. ಡಿಕೆ ಸರ್ಕಾರ ದರ್ಬಾರ್ ಜೋರ್. ಹೊಸ ಘೋಷಣೆ ಆಗ್ತಾ ಇದೆ. ರಾಜ್ಯದಲ್ಲಿ 2 ನೂತನ ಸಚಿವಾಲಯ ಸ್ಥಾಪನೆ ಘೋಷಣೆ ಮಾಡಲಾಗಿದೆ. ಜನರ ದೂರು ಕೇಳೋಕಂತ ಪ್ರತ್ಯೇಕ ಸಚಿವರ ನೇಮಕ ಆಗುತ್ತೆ. ದೇಶದಲ್ಲೇ ಮೊದಲ ಬಾರಿಗೆ ಸಿಎಂ ಡಿಕೆಶಿ ಈ ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸೋಕೆ ಸಚಿವಾಲಯ ಇರುತ್ತೆ. ಇನ್ನು ಮುಂದೆ ರಾಜ್ಯದಲ್ಲಿ ಅನಿವಾಸಿ ಭಾರತೀಯರ ಸಮಸ್ಯೆಯನ್ನು ನಿವಾರಿಸೋಕೆ ಸಚಿವಾಲಯ ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ನೂತನ 2 ಸಚಿವಾಲಯ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ರಾಜ್ಯದಲ್ಲಿ 2 ನೂತನ ಸಚಿವಾಲಯ ಸ್ಥಾಪನೆ ಘೋಷಣೆ ಮಾಡಲಾಗಿದೆ. ಜನರ ದೂರು ಕೇಳೋಕಂತಲೇ ಪ್ರತ್ಯೇಕ ಸಚಿವರನ್ನ ನೇಮಕ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ದೇಶದಲ್ಲೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪ್ರಯತ್ನ ಇದು. ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಆ ಸಮಸ್ಯೆಗಳನ್ನು ಸೂಕ್ತವಾಗಿ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಆಗಬಹುದು. ಬಟ್ ಆ ರೀತಿ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕರ ಕುಂದುಕೊರತೆ ಆಲಿಸೋಕೆ ಸಚಿವಾಲಯ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅನಿವಾಸಿ ಭಾರತೀಯರ ಸಮಸ್ಯೆಯನ್ನು ನಿವಾರಿಸೋಕೆ ಸಚಿವಾಲಯ ಇರುತ್ತೆ. ನೂತನ 2 ಸಚಿವಾಲಯ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿಗಳ ಆಡಳಿತ ಹೊಸತನವನ್ನು ಕಾಣಲೇಬೇಕಾಗುತ್ತೆ. ಸವಾಲುಗಳ ನಡುವೆ ಜನಪರ ಯೋಜನೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಬೇಕು. ಕುಂದು ಕೊರತೆಗಳ ಒಂದು ಸಪರೇಟ್ ಸೆಕ್ರೆಟರಿಯೇಟ್ ಅದನ್ನ ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರುವಂತ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪರೇಟ್ ಸೆಕ್ರೆಟರಿಯೇಟ್ ನಿರ್ಮಾಣ ಮಾಡ್ತೇವೆ. ಅದು ಕೂಡ ಅವಶ್ಯಕತೆ ಇದೆ ಈ ವಿಚಾರದಲ್ಲಿ ಕೂಡ. ಏಕೆಂದ್ರೆ ಸುಮಾರು ದಿನಕ್ಕೆ 2-3 ತಂಡಗಳು ಬಂದು ಪ್ರತಿಭಟನೆಗಳು ಮಾಡ್ತಾ ಇರ್ತಾರೆ. ಅವ್ರನ್ನೋಗಿ ನಿಮ್ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಕೇಳ್ಬೇಕಲ್ಲ. ಎಷ್ಟು ಲೀಗಲ್ ಆಗಿದೆಯೋ ಇಲ್ಲೀಗಲ್ ಆಗಿದೆಯೋ ಕೇಳೋದ್ರಲ್ಲಿ ಒಂದು ವಾಸ್ತವಾಂಶ ಸರಿ ಇದೆಯೋ ಇಲ್ಲೋ ಅನ್ನೋದು ಕೂಡ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸಲಿಕ್ಕೆ ಅವ್ರದೆಲ್ಲ ಪಟ್ಟಿ ಮಾಡಿಕೊಂಡು ಅವ್ರದ್ದು ಯಾರೋ ಒಂದು 3-4 ಜನ ವಾರಕ್ಕೆ 2 ದಿನ 3 ದಿನ ಸಪ್ರೇಟ್ ಆಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳ ಕೇಳಬೇಕು ಅಂತೇಳಿ ಅದಕ್ಕೊಂದು ಸಪರೇಟ್ ಸೆಕ್ರೆಟರಿಯೇಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ